ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂಥ ಅಶ್ಲೀಲ ವಿಡಿಯೋಗಳ ಮೂಲ ಸದ್ಯ ಮಾಜಿ ಕಾರು ಚಾಲಕ ಕಾರ್ತಿಕ್ ಕಡೆಗೆ ಬೊಟ್ಟು ಮಾಡ್ತಾ ಇದೆ. ಆತನೇ ಮೊದಲು ವಿಡಿಯೋ ಸಂಗ್ರಹಿಸಿದ್ದ ಅನ್ನೋದು ಈಗಾಗಲೇ ಬಯಲಾಗಿದೆ. ಈ ವಿಡಿಯೋಗಳನ್ನು ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ಗೆ ಯತ್ನಿಸಿದ್ದ ಅನ್ನೋ ಗುಮಾನಿಯೂ ಮೂಡಿದ್ದು. ಎಲ್ಲ ಪ್ರಶ್ನೆಗಳ ನಡುವೆ ಕಾರ್ತಿಕ್ ಮಲೇಷ್ಯಾಗೆ ಪರಾರಿಯಾಗಿದ್ದಾನೆ. ಯಾರು ಕಳಿಸಿರೋದು ಮಲೇಷ್ಯಾಗೆ ಒಂದು ಕಾರ್ತಿಕ್, ಅಲ್ಲಿಂದ ವಿಡಿಯೋ ಮಾಡಿ ಕಳಿಸೋದೇನು. ನನಗೆ ವಿಷಯಗಳು ಅಷ್ಟು ಸುಲಭವಾಗಿ ಇವ್ರು ಯಾರು ಬಿಟ್ಬಿಡೋಕ್ಕಾಗಲ್ಲ. ಈತನೇ ಪ್ರಜ್ವಲ್ ರೇವಣ್ಣಗೆ ಮೆಸೇಜ್ ಕಳಿಸ್ತಾನೆ, ವಾಟ್ಸಪ್ ಕಳಿಸ್ತಾನೆ ವಿಡಿಯೋನ. ನನ್ನ ಈ ವಿಡಿಯೋ ಇದೆ, ಎಚ್ಚರಿಕೆಯಲ್ಲಿರುವಂತ ಇದೊಂದು ಹೇಳ್ತಾ ಇದೀನಿ ಕೇಳಿ. ಇವತ್ತು ಬ್ಲಾಕ್ ಮೇಲ್ ಮಾಡ್ತಾನೆ ಅಲ್ಲಿ. ಆಗ ಪ್ರಜ್ವಲ್ ರೇವಣ್ಣ ಕೋರ್ಟ್ ಬಂದು ಸ್ಟೇ ತಗೋತಾನೆ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪುರಾಣ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿರುವ ಸುದ್ದಿ. ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಿದ್ದು, ಅಶ್ಲೀಲ ವಿಡಿಯೋ ಪ್ರಕರಣ ಜಾಲಾಡುತ್ತಿರುವ ಎಸ್ಐಟಿಗೆ ಹೊಸ ಹೊಸ ಎಳೆಗಳು ಲಿಂಕ್ ಬೆಸೆಯುತ್ತಿವೆ. ಕಾರ್ತಿಕ್ ಗೌಡನೇ ಅಶ್ಲೀಲ ವಿಡಿಯೋಗಳ ಸೂತ್ರಧಾರ. ವಿಡಿಯೋ ಕಳುಹಿಸಿ ಪ್ರಜ್ವಲ್ಗೆ ಕಾರ್ತಿಕ್ನಿಂದ ಬೆದರಿಕೆ. ಹಾಸನದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಅಶ್ಲೀಲ ವಿಡಿಯೋಗಳನ್ನ ಮೊದಲಿಗೆ ಕಲೆಕ್ಟ್ ಮಾಡಿದ್ದು ಯಾರು ಎಂಬ ಪ್ರಶ್ನೆಗೆ ಉತ್ತರ ದೊರಕಿದೆ. ಅಶ್ಲೀಲ ವಿಡಿಯೋಗಳ ಮೂಲ ಪ್ರಜ್ವಲ್ ರೇವಣ್ಣನ ಮಾಜಿ ಕಾರು ಚಾಲಕ ಕಾರ್ತಿಕ್ ಕಡೆಗೆ ಬೊಟ್ಟು ಮಾಡ್ತಿದೆ. ಈ ವಿಡಿಯೋಗಳನ್ನ ಇಟ್ಕೊಂಡು ಕಾರ್ತಿಕ್ ಬ್ಲ್ಯಾಕ್ ಮೇಲ್ ಮಾಡಿದ್ದ ಅಂತ ನಿನ್ನೆ ವಕೀಲ ದೇವರಾಜೇಗೌಡ ಮಾಡಿದ್ದ ಆರೋಪಕ್ಕೂ ಪುಷ್ಟಿ ಸಿಕ್ಕಿದ್ದು. ಈ ಸಂಬಂಧ ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಸ್ವತಃ ತನ್ನ ಮೊಬೈಲ್ ನಂಬರಿಂದಲೇ ವಾಟ್ಸ್ಆಪ್ ಮಾಡಿರೋ ಸ್ಕ್ರೀನ್ ಶಾಟ್ಗಳು ಕಾರ್ತಿಕ್ ವಿರುದ್ಧದ ಆರೋಪಗಳಿಗೆ ಪುಷ್ಟಿ ನೀಡುವಂತಿದೆ. ಕಾರ್ತಿಕ್ ಗೌಡ ವಿಚಾರಣೆಗೆ ಪ್ಲಾನ್ ಮಾಡಿರುವ ಎಸ್ಐಟಿ ತಂಡ. ಎಸ್ಐಟಿ ಮುಂದೆ ಹೇಳಿಕೆ ನೀಡಿ ಮಲೇಷ್ಯಾಗೆ ಹಾರಿದ ಕಾರ್ತಿಕ್ ಗೌಡ. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಸಿಲುಕಿರುವ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ವಿಶ್ರಮಿಸ್ತಾ ಇದ್ರೆ, ಇತ್ತ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡ ಮಲೇಷ್ಯಾದಲ್ಲಿ ಅಡಗಿರೋ ಶಂಕೆ ವ್ಯಕ್ತವಾಗಿದೆ. 2 ದಿನಗಳ ಹಿಂದೆ ವಿಡಿಯೋ ಮಾಡಿ ತನ್ನ ಬಳಿ ಇರುವ ವಿಡಿಯೋಗಳ ಬಗ್ಗೆ ಮಾಹಿತಿ ನೀಡಿದ್ದ ಕಾರ್ತಿಕ್ ವಕೀಲ ದೇವರಾಜಗೌಡಗೆ ಮಾತ್ರ ವಿಡಿಯೋ ಕೊಟ್ಟಿದ್ದೆ, ಅವರನ್ನ ಬಿಟ್ಟು ಬೇರೆ ಯಾರಿಗೂ ವಿಡಿಯೋ ಕೊಟ್ಟಿಲ್ಲ. ಎಸ್ಐಟಿ ಎದುರು ಸಂಪೂರ್ಣ ಮಾಹಿತಿ ನೀಡೋದಾಗಿ ಅಜ್ಞಾತ ಸ್ಥಳದಿಂದಲೇ ವಿಡಿಯೋ ಮಾಡಿ ಮಾಹಿತಿ ನೀಡಿದ್ದ. ಇದಾದ ಮಾರನೇ ದಿನವೇ ಆತ ಮಲೇಷ್ಯಾಗೆ ಪಲಾಯನ ಮಾಡಿದ್ದಾನೆ ಎನ್ನಲಾಗಿದೆ. 2 ದಿನದಲ್ಲಿ ವಿಚಾರಣೆಗೆ ಬರುವಂತೆ ಎಸ್ಐಟಿ ಸೂಚನೆ. ಮತ್ತೊಂದೆಡೆ ಸಚಿವ ಜಮೀರ್ ಅಹಮದ್ ಆಪ್ತ ನವೀನ್ ಗೌಡ ವಿರುದ್ಧ ಪ್ರಜ್ವಲ್ ಅಶ್ಲೀಲ ಫೋಟೋ ಮಾರ್ಕ್ ಮಾಡಿ ಪೆನ್ ಡ್ರೈವ್ ಮಾಡಿ ಹಂಚಿರುವ ಆರೋಪ ಇದ್ದ ಕೇಸ್ ದಾಖಲಾಗಿದೆ. ಪ್ರಕರಣ ಬೆಳಕಿಗೆ ಬರುವ ಮೊದಲೇ ಅಂದ್ರೆ ಏಪ್ರಿಲ್ 8ರಂದೇ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದ ನವೀನ್ ಗೌಡ ವಿಡಿಯೋ ಸದ್ಯದಲ್ಲೇ ಬರಲಿದೆ ಅಂತ ತಿಳಿಸಿ ಬಳಿಕ ಪೋಸ್ಟ್ ಡಿಲೀಟ್ ಮಾಡಿದ್ದ. ಈ ಪೋಸ್ಟ್ ಆಧರಿಸಿಯೇ ಎಸ್ಐಟಿ ನವೀನ್ ಗೌಡಗೆ ನೋಟಿಸ್ ನೀಡಿದೆ. ಮೇ 4ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಆದ್ರೆ ನವೀನ್ ಗೌಡ ತನ್ನ ಮೇಲಿನ ಆರೋಪವನ್ನ ನಿರಾಕರಿಸಿದ್ದಾನೆ. ನನಗೂ ಪ್ರಜ್ವಲ್ ಪೆನ್ ಡ್ರೈವ್ಗಳಿಗೂ ಸಂಬಂಧವಿಲ್ಲ, ನಾನು ಪೆನ್ ಡ್ರೈವ್ ಹಂಚಿಕೆ ಮಾಡಿಲ್ಲ ಅಂತ ಫೋನ್ನಲ್ಲೇ ಪ್ರಾಥಮಿಕ ಹಂತದ ಮಾಹಿತಿ ನೀಡಿದ್ದಾರೆ. ಇನ್ನು ಈ ಹಿಂದೆ HD ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ಇದೇ ನವೀನ್ ಗೌಡ ವಿರುದ್ಧ ಬೆಂಗಳೂರಿನ ಶ್ರೀರಾಂಪುರ ಠಾಣೆಯಲ್ಲೂ FIR ದಾಖಲಾಗಿತ್ತು. ಒಟ್ಟಾರೆ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡನೇ ವಿಡಿಯೋ ಹರಿಬಿಟ್ಟಿದ್ದು ಅನ್ನೋದು ಬಯಲಾಗಿದೆ. ವಿದೇಶದಲ್ಲಿ ಅಡಗಿದ್ದಾನೆ ಎನ್ನಲಾಗ್ತಿರುವ ಕಾರ್ತಿಕ್ನನ್ನ ಕರೆತಂದು ವಿಚಾರಣೆ ನಡೆಸಿದ್ರೆ ವಿಡಿಯೋಗಳ ಮೂಲ ಏನು, ಯಾರ್ಯಾರಿಗೆ ವಿಡಿಯೋ ನೀಡಿದ್ದ, ಇವೆಲ್ಲ ವಿಚಾರಗಳು ಬೆಳಕಿಗೆ ಬರಲಿದೆ. ಕಿರಣ್, ನ್ಯೂಸ್ ಫಸ್ಟ್, ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.